ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಿಲೀಪ್ ಗೌಡ. ಇದು ನನ್ನ ಮದುವೆಯ ಡೇ 5th ಫೈನಲ್ ವೆಡ್ಡಿಂಗ್ ಡೇ ವಿಡಿಯೋ, ಹಾಗೆ ಲಾಸ್ಟ್ ವಿಡಿಯೋ ಆಫ್ ಮೈ ವೆಡ್ಡಿಂಗ್ ಸೀರೀಸ್. ಈ ನನ್ನ ಎಲ್ಲ ವೆಡ್ಡಿಂಗ್ ಸೀರೀಸ್ ವೀಡಿಯೋಸಲ್ಲೂ ಆದಷ್ಟು ನನ್ನ ವೆಡ್ಡಿಂಗ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಕ್ಯಾಮಲ್ಲಿ ಶೂಟ್ ಮಾಡಿರೋ ವಿಡಿಯೋನ ನಾನು ಎಷ್ಟು ಮೂಮೆಂಟ್ಸ್ ಬೇಕೋ ಅಷ್ಟು ಮಾತ್ರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ ಮೂಮೆಂಟಲ್ಲಿ ಎಲ್ಲರೂ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತಾಯಿದ್ರು. ಸೊ ಯಾರೂ ಕೂಡ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರಲಿಲ್ಲ. ಸೊ ನಾನು ಬ್ರೈಡ್ ಆಗಿರೋದ್ರಿಂದ ನನಗೂ ಸಹ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಕ್ಯಾಮ್ರಾದಲ್ಲಿರುವಂಥ ವೀಡಿಯೋಸ್ನ ಕೆಲವೊಂದಷ್ಟು ನಾನು ಎಡಿಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ರಿಸೆಪ್ಷನ್ ಹಾಗೆ ಬಳೆ ಶಾಸ್ತ್ರದ ವಿಡಿಯೋಲಿ ಹೇಳಿದ್ದೆ ನೈಟ್ ನಾವು ಮಲ್ಗೆ ತುಂಬ ಲೇಟ್ ಆಯಿತು ಅಂತ ಹೇಳಿ. ಬಟ್ ಮುಹೂರ್ತ ನಂದು 10:30 to 11:30ಗೆ ಇದ್ದಿದ್ದರಿಂದ ನಾನು ಬೆಳಿಗ್ಗೆ 5 o'clockಗೆ ಎದ್ದು 6:37 ರೆಡಿಯಾಗಿದ್ದೆ. ಸೊ ಮುಹೂರ್ತ 10:30ಗೆ ಇದ್ರೂ ಮಿಕ್ಕಿದ ಶಾಸ್ತ್ರಗಳನ್ನೆಲ್ಲ ಮಾಡಬೇಕಾಗಿದ್ದರಿಂದ ಬೇಗನೆ ಎದ್ದು ರೆಡಿ ಆಗಬೇಕಿತ್ತು. ನಮ್ಮ ಕಡೆ ಮೊದಲನೇ ಶಾಸ್ತ್ರ ಬಂದು ನಾವು ದೇವ್ರನ್ನ ತೊಗೊಂಡು ಬರೋದು. ಅದನ್ನು ನೀವು ಮೊದಲೇ ವಿಡಿಯೋ ನೋಡಿದ್ದೀರಾ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನೆಕ್ಸ್ಟು ಹುಡುಗಾಗೆ ಕಂಕಣನ ಕಟ್ತಾರೆ. ನಮ್ಮ ಕಡೆ ಹುಡುಗಾಗೆ ಹಾಗೆ ಹುಡುಗಿಗೆ ಅವರ ಸೋದರ ಮಾವ ಕಂಕಣನ ಕಟ್ಟಬೇಕು. ಕಂಕಣ ಆದಮೇಲೆ ಇವರಿಗೆ ಬಾಸಿಂಗನ ಹಾಕಿ ನೆಕ್ಸ್ಟ್ ಅವ್ರನ್ನ ಕಾಶಿ ಯಾತ್ರೆಗೆ ಕಳಿಸ್ತಾರೆ. ಈ ಶಾಸ್ತ್ರಗಳನ್ನೆಲ್ಲ ಮಾಡೋಷ್ಟರಲ್ಲಿ ಆಲ್ರೆಡಿ ನಾನು ರೆಡಿಯಾಗಿದ್ದು ಫೋಟೋಶೂಟ್ನ ಮಾಡಿಸ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ತುಂಬ ಟ್ರೈ ಮಾಡಿದೆ, ನನ್ನ ವೀಡಿಯೋಸ್ನ ತುಂಬ ಕ್ಯಾಪ್ಚರ್ ಮಾಡಬೇಕು, ನಾನು ವ್ಲಾಗ್ ಮಾಡಬೇಕು ಆ್ಯಂಡ್ ನನ್ನ ಮೇಕಪ್ ವೀಡಿಯೋಸ್ ಎಲ್ಲನೂ ಮಾಡ್ಕೋಬೇಕು ಅಂತ ಹೇಳಿ. ಬಟ್ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹುಡುಗಾಗೆ ಶಾಸ್ತ್ರ ಮಾಡಿ ಕಾಶಿ ಯಾತ್ರೆಗೆ ಕಳಿಸಿದ ನಂತರ ಇಲ್ಲಿ ನನಗೆ ಶಾಸ್ತ್ರನ ಮಾಡ್ತಾ ಇದ್ದಾರೆ. ನನಗೆ ನನ್ನ ಸೋದರ ಅತ್ತೆ ಬಳೆನ ಹಾಕ್ತಿದ್ದಾರೆ. ಅಂದರೆ ಏನು ಹುಡುಗನ ಕಡೆಯಿಂದ ನನಗೆ ಕೊಟ್ಟಿರ್ತಾರೆ ಒಡವೆಗಳನ್ನು, ಅದನ್ನು ಈ ಮದುವೆ ಟೈಮಲ್ಲಿ ಹಾಕ್ತಾರೆ. ಇಲ್ಲಿ ನನ್ನ ಸೋದರ ಮಾವ ನನಗೆ ಕಂಕಣ ಕಟ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಕಂಕಣ ಕಟ್ಟೋ ಐಡಿಯಾನೇ ಇರಲಿಲ್ಲ. ಸೊ ನಾನು ಕಂಪ್ಲೀಟ್ ಬಳೆನ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಕಂಕಣ ಕಟ್ಟೋಕ್ಕೆ ಅಷ್ಟೊಂದು ಗ್ಯಾಪ್ ಇರಲಿಲ್ಲ. ಬಟ್ ಹೇಗೋ ಮಾಡಿ ಕಟ್ಟಿದ್ರು. ನಮ್ಮ ಕಡೆ ಕಾಲುಂಗ್ರನ ಸೋದರತ್ತೆ ಅಥವಾ ಸೋದರ ಮಾವ ಹಾಕ್ತಾರೆ, ಹುಡುಗ ಹಾಕೋದಿಲ್ಲ. ಆ್ಯಕ್ಚುಲಿ ನಾನು ಕಾಲುಂಗ್ರ ತೊಗೊಳ್ಳೋ ಟೈಮಲ್ಲಿ ಸ್ವಲ್ಪ ಲೂಸ್ ಆಗಿರೋದನ್ನೇ ತೊಗೊಂಡಿದ್ದೀನಿ. ಬಟ್ ಆ ಟೈಮಲ್ಲಿ ಎಷ್ಟೇ ಟ್ರೈ ಮಾಡಿದ್ರೂ ಕಾಲುಂಗ್ರ ಹೋಗ್ತಾನೇ ಇರಲಿಲ್ಲ. ಅದಾದಮೇಲೆ ನನ್ನ ಕಸಿನ್ ಬಂದು ಹಾಕಿದ್ಲು. ಕಾಲುಂಗ್ರ ಹಾಕಿ ಪಟ್ಟ ಬಾಸಿಂಗ ಕಟ್ಟಿದ ಮೇಲೆ ಕೆಲವೊಂದಿಷ್ಟು ಶಾಸ್ತ್ರಗಳನ್ನ ಮಾಡ್ತಾರೆ. ನನಗೆ ಈ ಶಾಸ್ತ್ರಗಳು ಮಾಡೋ ಟೈಮಲ್ಲಿ ಹುಡುಗಂಗೂ ಸಹ ಕೆಲವೊಂದಿಷ್ಟು ಶಾಸ್ತ್ರಗಳನ್ನ ಮಾಡ್ತಾ ಇರ್ತಾರೆ. ನಮ್ಮ ಕಡೆ ಕಾಶಿ ಯಾತ್ರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಕಾಶಿ ಯಾತ್ರೆ ಇರೋದಿಲ್ಲ. ಜಸ್ಟ್ ಹೋಗಿ ಹುಡುಗನ್ನ ರೆಡಿ ಮಾಡಿಕೊಂಡು ಅವ್ರಿಗೆ ಕಾಲು ತೊಳೆದು, ಸೊ ನಾವೇನು ಹುಡುಗಿ ಕಡೆಯಿಂದ ಅವ್ರಿಗೆ ಕೊಟ್ಟಿರ್ತೀವಿ ಅದನ್ನೆಲ್ಲ ಅವ್ರಿಗೆ ಹಾಕಿ ಕರ್ಕೊಂಡು ಬರೋದೇ ಒಂದು ಶಾಸ್ತ್ರ. ನಾನು ಈ ಎಲ್ಲ ವೀಡಿಯೋಸ್ನು ಫೋನಲ್ಲಿ ಕ್ಯಾಪ್ಚರ್ ಮಾಡಿ ಒರಿಜಿನಲ್ ಸೌಂಡನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದು ಫೋನಲ್ಲಿ ರೆಕಾರ್ಡ್ ಮಾಡಿರೋ ವೀಡಿಯೋಸ್ ಇಲ್ಲದೆ ಇರೋದ್ರಿಂದ ಕಂಪ್ಲೀಟ್ ಕ್ಯಾಮ್ರಾ ವೀಡಿಯೋಸ್ನ ಹಾಕಿದ್ದೀನಿ. ಹಾಗೆ ಕ್ಯಾಮ್ರಾ ವೀಡಿಯೋಸಲ್ಲಿ ಅವರು ಕೆಲವೊಂದಷ್ಟು ಮ್ಯೂಸಿಕ್ಸ್ನ ಹಾಕಿರ್ತಾರೆ. ನಾನಿಲ್ಲಿ ಹಾಕಿದ್ರೆ ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ನನ್ನ ಫೋನಲ್ಲಿ ಆ್ಯಡ್ ಮಾಡಿರೋದು ಒಂದು 2 to 3 ಕ್ಲಿಪ್ಪಿಂಗ್ಸ್ ಇದೆ. ಅದಕ್ಕಾದ್ರೂ ನಾನು ಒರಿಜಿನಲ್ ಸೌಂಡನ್ನ ಹಾಕ್ತೀನಿ. ಎಲ್ಲ ಶಾಸ್ತ್ರಗಳು ಆದಮೇಲೆ ಸೋದರ ಮಾವ ಇವ್ರನ್ನ ಕರ್ಕೊಂಡು ಬಂದು ಮಂಟಪದಲ್ಲಿ ನಿಲ್ಲಿಸ್ತಾರೆ. ಅದಾದಮೇಲೆ ನನ್ನನ್ನು ನನ್ನ ಸೋದರ ಮಾವ ಕರ್ಕೊಂಡು ಬರ್ತಾರೆ.
ರಕ್ಷಿತಾ ರಕ್ಷಿತಾ ನನ್ನನ್ನು ನನ್ನ ಸೋದರ ಮಾವ ಪಲ್ಲಕ್ಕಿ ಜೊತೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನನಗೆ ಒಂದು ಡ್ರೀಮ್ ಇತ್ತು, ಸೊ ಪಲ್ಲಕ್ಕಿಯಲ್ಲಿ ವಿತ್ ಸ್ಮೋಕ್ ಎಫೆಕ್ಟ್ ಬರಬೇಕು ಅಂತ. ಬಟ್ ಸಾರಾ ಕನ್ವೆನ್ಷನಲ್ ಹಾಲಲ್ಲಿ ಸ್ಮೋಕ್ ಎಫೆಕ್ಟ್ ಹಾಕೋ ಹಾಗಿಲ್ಲ, ಸೊ ಹಾಗಾಗಿ ಜಸ್ಟ್ ಪಲ್ಲಕ್ಕಿಯಲ್ಲಿ ಮಾತ್ರ ಬಂದೆ. ಎಲ್ಲರಿಗೂ ಅವ್ರ ಮದುವೆ ಅಂತ ಹೇಳಿದ್ರೆ ಅವರ ಲೈಫಲ್ಲಿ ಒಂದು ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಹಾಗೆ ನನ್ನ ಮದುವೆಯಲ್ಲೂ ಸಹ ಹೀಗೆ ಇರಬೇಕು ಅಂತ ಹೇಳಿ ಕೆಲವೊಂದಷ್ಟು ನಾನು ಪ್ಲ್ಯಾನ್ ಮಾಡಿದ್ದೆ. ಹಾಗೆ ಕೆಲವೊಂದಷ್ಟು ಡ್ರೀಮ್ಸ್ ಇತ್ತು. ಎಲ್ಲ ಡ್ರೀಮ್ಸ್ ಫುಲ್ಫಿಲ್ ಆಗಿಲ್ಲ ಅಂತ ಹೇಳಿದ್ರು ಕೆಲವೊಂದಿಷ್ಟಾದರೂ ನನ್ನ ಡ್ರೀಮ್ಸ್ ಫುಲ್ಫಿಲ್ ಆಯಿತು ನನ್ನ ಮದುವೆ ದಿನ. ಇಲ್ಲಿ ಕೆಲವೊಂದಷ್ಟು ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದನ್ನೆಲ್ಲ ಪೂಜಾರಿಗೆ ನಾನೇ ಹೇಳಿದ್ದೆ, 7 ಕಲರ್ಸ್ ಅಕ್ಕಿ ಇರಬೇಕು, ಹಾಗೆ ಈ ಥರ ಬಬಲ್ಸ್ ಇರಬೇಕು ಅಂತ ಹೇಳಿ. ಆ್ಯಕ್ಚುಲಿ ನಾನು ಹೇಳಿದ್ದಕ್ಕಿಂತ ಹೆಚ್ಚಾಗಿಯೇ ಅವರು ನನಗೆ ಮಾಡಿಕೊಟ್ರು. ಇಲ್ಲಿ ನಾನು 7 ಕಲರ್ಸ್ ಅಕ್ಕಿ ಎಲ್ಲ ಹಾಕಿ ಶಾಸ್ತ್ರ ಮಾಡೋದನ್ನು ತೋರಿಸಿಲ್ಲ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ನ ಮಾತ್ರ ನಾನು ಹಾಕಿದ್ದೀನಿ. ಕೆಲವೊಂದಷ್ಟು ಶಾಸ್ತ್ರಗಳು ಆಗಿ ಅಂತರಪಟ ತೆಗೆದಾದ್ಮೇಲೆ ಸಮನ್ಮಾಲೆನ ಹಾಕಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ತುಂಬ ದೊಡ್ಡ ಸಮನ್ಮಾಲೆಗೆ ಹೇಳಿಬಿಟ್ಟಿದ್ದೆ, ತುಂಬ ದೊಡ್ಡದಿತ್ತು, ಕ್ಯಾರಿ ಮಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ. ಸಮನ್ಮಾಲೆನ ಹಾಕಿದ್ರೆ ಹಾರನ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿತ್ತು. ನಾನು ಬೇರೆಯವ್ರ ಮದುವೆಯಲ್ಲಿ ನೋಡಿದ್ದೆ, ಸಮನ್ಮಾಲೆ ಆ್ಯಕ್ಚುಲಿ ಕಂಪ್ಲೀಟ್ ಲಾಸ್ಟ್ ವೆಡ್ಡಿಂಗ್ವರೆಗೂ ಇರಬೇಕು ಅಂತ ಹೇಳುತ್ತಾರೆ. ಅವ್ರದ್ದೆಲ್ಲರದು ಫುಲ್ ಕಂಪ್ಲೀಟ್ ಹೊರಟೋಗ್ಬಿಡ್ತಾ ಇತ್ತು ಅಂತ ಹೇಳಿ ನಾನು ಫುಲ್ ದೊಡ್ಡದು ಹೇಳಿಬಿಟ್ಟಿದ್ದೆ. ಬಟ್ ಕ್ಯಾರಿ ಮಾಡೋಕ್ಕೆ ಆಗ್ತಿರಲಿಲ್ಲ. ಸಮನ್ಮಾಲೆ ತುಂಬ ದೊಡ್ಡದಿದ್ದರಿಂದ ಹಾರನ ಹಾಕ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಎರಡು ಹಾಕ್ಕೊಂಡ್ರೆ ತುಂಬಾ ವೇಟ್ ಅಂತ ಅನ್ನಿಸ್ತಾ ಇತ್ತು. ಹಾರ ಎಲ್ಲ ಎಕ್ಸ್ಚೇಂಜ್ ಆದಮೇಲೆ ಮೇನ್ ಪಾಯಿಂಟ್ ಕನ್ಯಾದಾನನ ಮಾಡಿಸ್ತಾ ಇದ್ದಾರೆ. ಫಸ್ಟ್ ನಮ್ಮಪ್ಪ ಅಮ್ಮ ನನಗೆ ಕನ್ಯಾದಾನನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಹುಡುಗಿ ಲೈಫಲ್ಲೂ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಆ್ಯಂಡ್ ಸ್ಯಾಡೆಸ್ಟ್ ಮೂಮೆಂಟ್ ಆಗಿರುತ್ತೆ. ಬಟ್ ನಾನಲ್ಲಿ ನನ್ನ ಮೂಮೆಂಟ್ನ ಹಾಳು ಮಾಡಿಕೊಳ್ಬಾರ್ದು ಅಂತ ಹೇಳಿ ನಾನು ತುಂಬಾ ಖುಷಿಯಾಗಿದ್ದೆ. ನಾನು ಸ್ವಲ್ಪ ಎಮೋಷ್ನಲ್ ಆದರೂ ಸಹ ನನ್ನ ಪೇರೆಂಟ್ಸ್ ಎಮೋಷ್ನಲ್ ಆಗ್ತಾರೆ, ಅಳ್ತಾರೆ, ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ನನ್ನ ಎಮೋಷನ್ಸ್ನೆಲ್ಲನೂ ಕಂಟ್ರೋಲ್ ಮಾಡ್ತಾಯಿದ್ದೆ. ನಮ್ಮಪ್ಪ ಅಮ್ಮ ಶಾಸ್ತ್ರ ಮಾಡಿದ ಮೇಲೆ ಇಲ್ಲಿ ನಮ್ಮ ಅತ್ತೆ ಮಾವ ಸಹ ಬಂದು ಶಾಸ್ತ್ರನ ಮಾಡ್ತಾರೆ. ಇದಾದಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಸಹ ಬಂದು ಶಾಸ್ತ್ರನ ಮಾಡ್ತಾರೆ. ಬಟ್ ಎಲ್ಲ ಕ್ಲಿಪ್ಸ್ ಹಾಕಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಜಸ್ಟ್ 1-2 ಕ್ಲಿಪ್ಸ್ನ ಮಾತ್ರ ನಾನು ಹಾಕಿದ್ದೀನಿ. ಸೊ ಫೈನಲಿ ವೆಯ್ಟ್ ಮಾಡ್ತಿದ್ದಂತಹ ಮೂಮೆಂಟ್ ಬಂತು. ನಂಗೆ ಆ ಮೂಮೆಂಟ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ನಮ್ಮ ಲೈಫ್ನ ನ್ಯೂ ಸ್ಟೇಜ್ಗೆ ಎಂಟರ್ ಆದ್ವಿ. ಎಷ್ಟೋ ದಿನದ ಡ್ರೀಮ್ಸ್, ಪ್ರಿಪ್ರೇಷನ್ಸ್, ಈ ಒಂದು ಬೆಸ್ಟ್ ಮೂಮೆಂಟ್ಗೆ, ಈ ಮೂಮೆಂಟ್ನ ನಾನು ಲೈಫ್ ಲಾಂಗ್ ಚೆರಿಷ್ ಮಾಡ್ತೀನಿ. ಫ್ರಮ್ ವಿಶಿಂಗ್ ಈಚ್ ಅದರ್ಸ್ ಆನ್ ಅವರ್ ಬರ್ತ್ಡೇ ಟು ಫಾರ್ ಎವರ್ ಪಾರ್ಟ್ನರ್ಸ್. ನಾವಿಬ್ಬರು ಅನ್ನೋನ್ ಪರ್ಸನ್ಸ್ ಆಗಿ ಬರ್ತ್ಡೇಗೆ ವಿಶ್ ಮಾಡ್ಕೋತಾ ಇದ್ವಿ, ಬಟ್ ನವ್ ವಿ ಆರ್ ಫಾರ್ ಎವರ್ ಪಾರ್ಟ್ನರ್ಸ್. ಇದಾದಮೇಲೆ ನೆಕ್ಸ್ಟ್ ಇದ್ದಿದ್ದು ಸಪ್ತಪದಿಯಲ್ಲಿ ಏನೋ ನಮಗೆ ಕಾಲುಂಗುರ ಹಾಕೋದಿಲ್ಲ, ಬಟ್ ಸಪ್ತಪದಿ ಶಾಸ್ತ್ರನ ಮಾಡ್ತಾರೆ. ನನ್ನ ವೆಡ್ಡಿಂಗ್ನ ಇಷ್ಟು ಹ್ಯಾಪಿ ಆಗಿರೋದಕ್ಕೆ ರೀಸನ್ ಬಂದು ಪೂಜಾರಿ ಆ್ಯಕ್ಚುಲಿ ಕೆಲವೊಂದಷ್ಟು ಶಾಸ್ತ್ರಗಳನ್ನ ಎಲ್ಲೋ ನಂಗೆ ಎಮೋಷ್ನಲ್ ಆಗದೆ ಇರೋ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನು ಹೇಗೆ ಹೇಳಿದೆ ಅದಕ್ಕಿಂತ ಹೆಚ್ಚಾಗಿಯೇ ಅವರು ಮಾಡಿಕೊಟ್ರು. ಸಪ್ತಪದಿ ಎಲ್ಲ ಆದಮೇಲೆ ಇಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಅಂದರೆ ನಮ್ಮ ರಿಂಗ್ನ ಅಕ್ಕಿ ಒಳಗಡೆ ಹಾಕಿ ಯಾರು ಹುಡುಕ್ತಾರೆ ಅಂತ ಹೇಳಿ ಆಟ ಆಡಿಸ್ತಿದ್ದಾರೆ. ಹುಡುಗಿ ಹುಡ್ಕಂದ್ರೆ ಹುಡುಗ ವಿನ್ ಅಂತ, ಹುಡುಗ ಹುಡ್ಕಿದ್ರೆ ಹುಡುಗಿ ವಿನ್ ಅಂತ. ನಮ್ಮಿಬ್ಬರಲ್ಲಿ ಯಾರೇ ವಿನ್ ಆದರೂ ಇಬ್ರಿಗೂ ಖುಷಿನೇ. ಈ ಆಟ ಎಲ್ಲ ಆಡಿಸಿದ್ಮೇಲೆ ನೆಕ್ಸ್ಟು ಅಶ್ವಿನಿ ನಕ್ಷತ್ರ ನೋಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನನ್ನ ವೆಡ್ಡಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ನಮಗೆ ಹೊರಗಡೆ ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮೇಲೆ ನೋಡೋಕ್ಕಾಗ್ತಿರ್ಲಿಲ್ಲ, ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ, ಆ್ಯಂಡ್ ಇವನ್ 1 ಮಿನಿಟ್ ಕೂಡ ನಿಲ್ಲೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಟೈಲ್ಸು ಸಿಕ್ಕಾಪಟ್ಟೆ ಬಿಸಿಲಿಗೆ ಸುಡ್ತಾ ಇತ್ತು. ಫುಲ್ ಕಾಲೆಲ್ಲ ನನಗಂತೂ ಫುಲ್ ಬರ್ನ್ ಆದಾಗೆ ಆಗೋಯಿತು. ಆ ಬಿಸಿಲಿಗೆ ನಾವು ಫೋಟೋಶೂಟೇ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ಮಾರ್ನಿಂಗ್ ರಿಸೆಪ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ನಾವಿಬ್ಬರು ಫೋಟೋಶೂಟ್ ಮಾಡಿಸ್ಕೋತಾ ಇದ್ದರೆ ಎಲ್ಲರೂ ಅಲ್ಲಿಗೆ ಬಂದು ಫೋಟೋಸ್ ತೆಗೆಸ್ಕೊಂಡು ಗಿಫ್ಟ್ ಕೊಟ್ಟು ಹೊರಟೋಗ್ತಾಯಿದ್ರು. ಹಾಗಾಗಿ ಮಾರ್ನಿಂಗ್ ರಿಸೆಪ್ಷನ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅಶ್ವಿನಿ ನಕ್ಷತ್ರ ಆದಮೇಲೆ ಎಳ್ನೀರು ಶಾಸ್ತ್ರ ಅಂತ ಮಾಡ್ತಾರೆ. ಇದೇ ಫೈನಲ್ ಶಾಸ್ತ್ರ. ಈ ಟೈಮಲ್ಲಿ ಏನು ನಮಗೆ ಕಂಕಣ ಕಟ್ಟಿರ್ತಾರೆ ಅದನ್ನು ಬಿಚ್ತಾರೆ. ಫೈನಲಿ ಎಲ್ಲ ಹುಡುಗಿರ ಲೈಫಲ್ಲೂ ಬರುವಂಥ ಒನ್ ಆಫ್ ದ ಮೋಸ್ಟ್ ಎಮೋಷ್ನಲ್ ಮೂಮೆಂಟ್, ಅದು ನಮ್ಮ ವೆಡ್ಡಿಂಗ್ ಡೇ ದಿನ ನಮ್ಮ ತವ್ರ ಮನೆನ ಬಿಟ್ಟು ನಮ್ಮ ಪ್ಯಾರೆಂಟ್ಸ್ನ ಬಿಟ್ಟು ಹೋಗೋದು. ಯೂಶ್ವಲಿ ನಾನು ನಮ್ಮಮ್ಮಂಗೆ ತುಂಬ ಅಟ್ಯಾಚ್. ನಂಗೆ ಯಾರು ಬೆಸ್ಟ್ ಫ್ರೆಂಡ್ಸ್ ಇಲ್ಲ, ನಮ್ಮಮ್ಮನೇ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ವೆಲ್ ವಿಶರ್, ಮೈ ಎವ್ರಿಥಿಂಗ್. ಅವ್ರಿಗೆ ಅಟ್ಯಾಚ್ ಆದಷ್ಟು ನಾನು ಯಾರಿಗೂ ಯಾವತ್ತೂ ಆಗಿಲ್ಲ. ಅವ್ರನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಅನ್ನೋದು ಆ ಮೂಮೆಂಟಲ್ಲಿ ಸ್ವಲ್ಪ ಎಮೋಷ್ನಲ್ಲೇ. ಬಟ್ ಹುಡುಗಿ ಅಂತ ಹೇಳಿದ್ಮೇಲೆ ಮದುವೆ ಆದಮೇಲೆ ಹೋಗಲೇಬೇಕಾಗತ್ತೆ. ಹೊರಡೋ ಟೈಮಲ್ಲೂ ಸಹ ಕೆಲವೊಂದಷ್ಟು ಶಾಸ್ತ್ರಗಳನ್ನ ಮಾಡಿಸ್ತಾರೆ. ಎಲ್ಲರ ಹತ್ರನೂ ಹೋಗಿ ನಾವು ಆಶೀರ್ವಾದನ ತಗೊಳ್ಬೇಕು. ನಾನು ಯಾವಾಗಲೂ ಎಮೋಷ್ನಲ್ ಆಗಲ್ಲ, ಬಟ್ ನಮ್ಮಪ್ಪ ಅಮ್ಮ ಎಮೋಷ್ನಲ್ ಆಗಿದ್ದಾರೆ, ಅಳ್ತಿದ್ದಾರೆ ಅಂತ ಹೇಳಿದಾಗ ನಂಗೆ ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರಲ್ಲೂ ನನಗೆ ನಮ್ಮಪ್ಪನ ನೋಡಿದ್ರೆ ಆ ಮೂಮೆಂಟಲ್ಲಿ ನನಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಮುಗಿದ ಮೇಲೆ ನಾವಿಲ್ಲಿ ಮನೆಗೆ ಹೊರಡ್ತಾ ಇದ್ದೀವಿ. ಆ ಮೂಮೆಂಟಲ್ಲಿ ಅಷ್ಟೊಂದು ಎಮೋಷ್ನಲ್ ಆಗಿದ್ದೆ, ಬಟ್ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆಗಬೇಕು. ಆ್ಯಂಡ್ ನನಗೆ ನಮ್ಮ ಮನೆಯವರು ಅಡ್ಜಸ್ಟ್ ಆಗಿದ್ದರಿಂದ, ಮೊದಲೇ ಗೊತ್ತಿರೋದ್ರಿಂದ ನನಗೇನು ಅಷ್ಟು ಭಯ, ಎಮೋಷನ್ಸ್ ಆ ಥರ ಏನೂ ಇರಲಿಲ್ಲ. ತುಂಬ ಕೂಲಾಗೇ ಆ ಮೂಮೆಂಟಲ್ಲಿ ಎಮೋಷನ್ಸ್ ಇತ್ತು, ಅದನ್ನು ನಾನು ಕ್ಯಾರಿ ಆನ್ ಮಾಡಲಿಲ್ಲ.
ನನಗೆ ಈ ಥರ ಕೆಲವೊಂದಷ್ಟು ಚಿಕ್ಕ ಚಿಕ್ಕ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ತುಂಬಾ ಇಷ್ಟ. ಆ್ಯಂಡ್ ಅಗೇನ್ ಈ ಮೂಮೆಂಟ್ಸ್ಗಳು ಲೈಫಲ್ಲಿ ಯಾವತ್ತೂ ಬರಲ್ಲ. ಸೊ ಹಾಗಾಗಿ ನಂದು ನನ್ನ ಹಸ್ಬೆಂಡ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಇವೆಂಟ್ಸ್ ಅವರು ಬಂದು ರೆಡಿ ಮಾಡಿದರು. ನಾನು ಫೋಟೋಗ್ರಾಫರ್ಸ್ನ ಬುಕ್ ಮಾಡೋ ಟೈಮಲ್ಲಿ ಒಂದು ಮೈಂಡ್ಸೆಟ್ ಇಟ್ಕೊಂಡಿದ್ದೆ, ನನ್ನ ಕಂಪ್ಲೀಟ್ ವೆಡ್ಡಿಂಗ್ ಎಲ್ಲ ಮೂಮೆಂಟ್ಸ್ನೂ ಕ್ಯಾಪ್ಚರ್ ಮಾಡಬೇಕು ಅಂತ. ನನ್ನ ಮನೆಯಿಂದ ಚೌಟ್ರಿಗೆ ಹೊರಡೋದಾಗಿರ್ಬೋದು, ಲಾಸ್ಟಲ್ಲಿ ನಾನು ಚೌಟ್ರಿಯಿಂದ ನಮ್ಮ ಮನೆಗೆ ಬರೋದಾಗಿರ್ಬೋದು. ಸೊ ಎಲ್ಲ ಮೂಮೆಂಟ್ಸ್ನೂ ಕ್ಯಾಪ್ಚರ್ ಮಾಡಬೇಕು ಅಂತ ಅವ್ರು ಕಂಪ್ಲೀಟ್ ಎಲ್ಲ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಈ ಮೂಮೆಂಟ್ಸ್ ಎಲ್ಲ ನಾವು ಆ ಟೈಮಲ್ಲಿ ಮಾತ್ರ ಎಂಜಾಯ್ ಮಾಡ್ತೀವಿ, ಬಟ್ ಈ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ನೋಡುವಾಗ ಆ ಮೆಮೊರೀಸ್ನ ನಾವು ರೀಕಲೆಕ್ಟ್ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಇದು ನನ್ನ ವೆಡ್ಡಿಂಗ್ ಸೀರೀಸ್ನ ಲಾಸ್ಟ್ ವೀಡಿಯೋ. ಇದಾದಮೇಲೆ ಬೀಗ್ರೂಟ ಇತ್ತು, ಬಟ್ ಅದ್ರದ್ದು ನನ್ನ ಹತ್ರ ಒಂದು ಕ್ಲಿಪ್ಪಿಂಗ್ ಸಹ ಇಲ್ಲ. ಜಸ್ಟ್ ಒಂದೊಂದು ಟೂ ಕ್ಲಿಪ್ಪಿಂಗ್ಸ್ ಇದೆ, ಬಟ್ ಕಂಪ್ಲೀಟ್ ಬೀಗ್ರೂಟದ ವೀಡಿಯೋ ಇಲ್ಲ. ಸೊ ಹಾಗಾಗಿ ಇದೇ ನನ್ನ ವೆಡ್ಡಿಂಗ್ ಸೀರೀಸ್ನ ಲಾಸ್ಟ್ ವೀಡಿಯೋ. ಮನೆ ಒಳಗಡೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಸೊ ನಾವಿಬ್ಬರು ಪೂಜೆ ಮಾಡಿದ್ಮೇಲೆ ಮನೆಗೆ ಎಂಟ್ರಿ ಆಗ್ತೀವಿ. ಮದುವೆ ಫಿಕ್ಸ್ ಆಗೋದಕ್ಕಿಂತ ಮುಂಚೆ ನಾನು ಅತ್ತೆ ಮನೆಗೆ ಫಂಕ್ಷನ್ನಿಗೆ ಹೋಗಿದ್ದೆ, ಬಟ್ ಫಿಕ್ಸ್ ಆದಮೇಲೆ ಹೋಗ್ತಾಯಿದ್ದೆ ಬರ್ತಾಯಿದ್ದೆ, ಆವಾಗ ಮನೆ ಒಳಗಡೆ ಹೋಗ್ತಿರಲಿಲ್ಲ. ಸೊ ಮದುವೆ ದಿವಸನೇ ನಾನು ಫಸ್ಟ್ ಟೈಮ್ ಮನೆ ಒಳಗಡೆ ಹೋಗಿದ್ದು. ಈ ನನ್ನ ಲೈಫ್ನ ನ್ಯೂ ಬಿಗಿನಿಂಗ್ಸ್ಗೆ ನಿಮ್ಮೆಲ್ಲರ ವಿಶಸ್ ಹಾಗೆ ಬ್ಲೆಸ್ಸಿಂಗ್ಸ್ ಇರಲಿ. ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ, ಎಂಟರ್ಟೈನ್ ಮಾಡ್ತೀನಿ. ಈ ನನ್ನ ವೆಡ್ಡಿಂಗ್ ಸೀರೀಸ್ ವೀಡಿಯೋಸ್ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರು ನನ್ನ ವೆಡ್ಡಿಂಗ್ ಸೀರೀಸ್ ವೀಡಿಯೋಸ್ನ ನೋಡಿಲ್ಲ, ಡೂ ವಾಚ್. ಮತ್ತೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.